ಇಲ್ಲಿ ಇವ್ರು 3 ಜನಕ್ಕೂ ಬೆಲ್ಲ ಬಾಯ್ ಕಡೆ ಬೆಲ್ಲ ನಡಿ ಆ ಕಡೆ ಅಲ್ಲ ನೋಡ್ರಿ ಅವಳು ಬ್ರೌನಿ ಬಾರ ಈ ಕಡೆ ಸರಿ ಬೆಲ್ಲ ನಡ್ರಿ ಆ ಕಡೆ ಒಳಗಡೆ ಬ್ರೌನಿ ಅವಳಿಗಂತೂ ಹೇಳೋದೇ ಕೇಳಲ್ಲ. ಇಲ್ಲಿ ನಮ್ಮ ಮಾಮ ಅವ್ರ ಕಾರಿಂದ ಏನೋ ತೆಗಿತಾರೆ. ಓಕೆ ನೋಡ್ರಿ ನಮ್ಮ ಮಾಮ ಏನಿದು ಚಾಕುನ ಮಸೀತವ್ರೆ. ಅಂದರೆ ಶಾರ್ಪ್ ಇಲ್ಲ ನಮ್ಮ ಮನೇಲಿ ಚಾಕುಗಳು, ಇಲ್ಲಂತೂ ಶಾರ್ಪ್ ಮಾಡೋರು ಬರಲ್ಲ. ನಮ್ಮ ಡ್ಯಾಡಿನೂ ತಗೊಂಡೋಗ್ತಿಲ್ಲ, ಅದಕ್ಕೆ ನಮ್ಮ ಮಾಮ ಬಂದು ನೋಡಿದ್ರು, ನೋಡ್ಬಿಟ್ಟು ಶಾರ್ಪ್ ಮಾಡ್ತಾರೆ. ಈಗ ಯಾರಿಗಾನ ಚಾಕು ಶಾರ್ಪ್ ಬೇಕಂದ್ರೆ ನಮ್ಮ ಮಾಮರ ಅವ ನಿಜವೂ ಎಷ್ಟು ಚೆನ್ನಾಗಿ ಮಾಡ್ತಾರವ ಶಾರ್ಪಾಗಿ. ಸೊ ಮನೆ ಮುಂದೆ ಮಾಡ್ತಾ ಇಲ್ಲ, ಸೈಡಲ್ಲಿ ಮಾಡ್ತಾ ಇರೋದು. ಇವರು ಎಲ್ಲರೂ ಬಂದ್ಬಿಡ್ತಾರೆ, ನಾವು ಆಚೆ ಬರಂಗಿಲ್ಲ. ಓಕೆ ಸುಮ್ಮನೆ ಇರಪ್ಪ ಸರಿ. ನೋಡ್ರಿ ಇವ್ರು 3 ಜನದ್ದು ಭಾಳ ಟಾರ್ಚರು. ಅಳ್ತಾವಳು ಇವಳು. ನೀವು ನೋಡಿದ್ರೆ ಕಿತ್ತಾನೆ. ದೋಸೆಗೆ ಅದೇ ಉದ್ದಿನ ಬೇಳೆ ಮೆಂತೆ ಎಲ್ಲ ತೊಳಿತಾ ಇದ್ದೀನಿ. ಇದೇ ನೀರು ಹಾಕ್ಲಾ? ಹಾಂ ಇದೆ ಒಳ್ಳೆ ನೀರೇ ಇದೆ. ವಾಶ್ ಮಾಡಿದ್ರಾ? ಹಂಗೆ ವಾಶ್ ಮಾಡಬೇಕು. ಇದನ್ನೊಂದು 2 ಸತಿ ವಾಶ್ ಮಾಡಬೇಕು. ಮಸಾಲೆ ದೋಸೆ ನಾಳೆ ನಮ್ಮ ಮನೇಲಿ. ಬಟ್ ಏನದು ಅವಲಕ್ಕಿ ಮಾತ್ರ ಹಾಕದೇ ಇದ್ರೆ ಮಸಾಲೆ ದೋಸೆ, ಇಲ್ಲ ಅಂದ್ರೆ ಅವಲಕ್ಕಿ ಕೂಡ ಸ್ವಲ್ಪ ಇಡ್ಲಿಗೆ ಚೆನ್ನಾಗಿರುತ್ತೆ. ಇಡ್ಲಿಗೆ ಓಕೆ ಅವಲಕ್ಕಿ, ಬಟ್ ದೋಸೆ ಊದ್ಕೊಂಡ್ಬಿಡುತ್ತೆ, ಕ್ರಿಸ್ಪಿ ಆಗಲ್ಲ, ಮತ್ತೆ ಸಾಫ್ಟ್ ಆಗ ಇದು ಬರೋದಿಲ್ಲ. ಹೇಳಲ್ಲ ಅದೊಂಥರ ಕಚ್ಕೊಳುತ್ತೆ ಹಂಗೆ ಮೆತ್ತ. ಬಟ್ ಸೆಟ್ ದೋಸೆ ಎಲ್ಲ ಮಾಡಕ್ ಸಕ್ಕತ್ತಾಗಿರುತ್ತೆ. ಎಷ್ಟು ದಪ್ಪ ಉಬ್ಬಿಡುತ್ತಲ್ವ ಅದು, ಚೆನ್ನಾಗಾಗುತ್ತೆ. ಇಡ್ಲಿ ಎಲ್ಲ ಸೂಪರ್ ಆಗುತ್ತೆ, ಚೆನ್ನಾಗುತ್ತೆ. ಬಟ್ ಮತ್ತೆ ಇದು ಏನದು ರುಬ್ಬೇಕಾದ್ರೆ ಹುಳಿ ಬರಬಾರ್ದು ಅಂದ್ರೆ ಒಂದು ಆನಿಯನ್ ಹಾಕ್ಬೇಕು. ಒಂದು ಆನಿಯನ್ ಹಾಕ್ಬಿಟ್ಟು ರುಬ್ಬಿದ್ರೆ ಹುಳಿ ಬರಲ್ಲ. ಓಕೆ, ಇದು ಇವಾಗ ನೆನೆಸಿಡ್ಬೇಕು. ಇದು ನೆನೆಸಿಟ್ಟು ಇನ್ನ ನೈಟ್ ರುಬ್ಬೋದು. ಏನ್ ಮಾಡ್ತಿದ್ದೀರಾ? ಮೊಟ್ಟೆ ಬೇಯಿಸಕ್ ಇಟ್ಟಿರೋದು. ಏನ್ ಮಾಡ್ತಿದ್ದೀರಾ? ವೆಜಿಟೇಬಲ್ ಪಲಾವ್. ಏನೇನು ಹಾಕ್ತಿದ್ದೀರಾ ಅದಕ್ಕೆ? ಮೊಟ್ಟೆ ಸಪ್ರೇಟ್ ಆಗಿ ಬೇಯಿಸಿ ಕಾಲ್ ಬೀಳುತ್ತೆ. ಈಗ ಬೀನ್ಸ್ ಕ್ಯಾರೆಟ್ ಹಾಕ್ಲಾ? ಅರಿಶಿನ ಪುಡಿ ಹಾಕಿದ್ರಾ? ಓಕೆ, ಫುಲ್ಲು ಮಾಡಾದ್ಮೇಲೆ ತೋರಿಸ್ತೀನಿ. ಇವತ್ತು ನನ್ನ ಹೆಂಡತಿಗೆ ಫುಲ್ಲು ಫ್ರೀ. ಓಕೆ, ಇವತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಫುಲ್ಲು ರೆಸ್ಟ್ ನನಗೆ ಇವತ್ತು. ಹೆಂಗೆ ನಾನು ಮಾಡಿದ್ದು ಜಯಶೀಲನಾಗಿದ್ದೀನಾ? ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರಂತೆ. ಇದು ಪೂಜೆನೇ ಹೇಳ್ಕೊಟ್ಟಿದ್ದು ನನಗೆ. ನೋಡ ನೀವು ತಿನ್ನಷ್ಟರಲ್ಲಿ ಚೆನ್ನಾಗಿದೆ. ಹೆಂಗ್ ಮಾಡ್ತಾಳೆ ಗೊತ್ತಾ ಅಡುಗೆಗಳನ್ನ ಮಾತ್ರ ಸಕ್ಕತ್ತಾಗಿ ಮಾಡ್ತಾಳೆ. ಅವಳೇ ಹೇಳ್ಕೊಟ್ಟಿರೋದು. ಸರಿ ಮಾಡ್ಕೊಳ್ಳಿ. ಅವಳೇ ಹೇಳ್ಕೊಟ್ಟಿರೋದು. ಅಡುಗೆಗಳೆಲ್ಲ ಹೇಳ್ಕೊಡ್ತಾಳೆ, ಬಂದು ಸಕ್ಕತ್ತಾಗಿ ಮಾಡ್ತಾಳೆ. ಎಲ್ಲ ಅಡುಗೆಗಳು ಸಕ್ಕತ್ತಾಗಿ ಮಾಡ್ತಾಳೆ. ಅದಕ್ಕೆ ಎಷ್ಟು ಬೇಗ ಅಂದ್ರೆ 2 days ಅಲ್ಲಿ ಕುಕಿಂಗ್ ಚಾನಲ್ ಓಪನ್ ಮಾಡ್ತೀವಿ ನಾವು. ದಯವಿಟ್ಟು ಕ್ಷಮೆ ಇರಲಿ, ನಾವು ಸ್ವಲ್ಪ ಅಲ್ಲೆಲ್ಲ ಸೆಟಪ್ ಮಾಡಿಸ್ತಾ ಇದೀವಿ. ಅದಕ್ಕೋಸ್ಕರ ಇನ್ನು 2 ದಿವಸದಲ್ಲಿ ಕುಕಿಂಗ್ ಚಾನಲ್ ಓಪನ್ ಮಾಡ್ತೀವಿ. ಆ ಕುಕಿಂಗ್ ಚಾನಲ್ ಇದೇ ಇದರಲ್ಲಿ ನಾವು ಅನೌನ್ಸ್ ಮಾಡ್ತೀವಿ. ಯಾವುದು ಏನು ಚಾನಲ್ ಹೆಸರು ಏನು ಅಂತೆಲ್ಲ ಇದೇ ಬ್ಲಾಗಲ್ಲಿ ಹೇಳ್ತೀವಿ ನಿಮಗೆ. ಓಕೆ,
ಆಮೇಲೆ ಸಿಕ್ತಿ ನಾವು ತಿನ್ಬಿಟ್ಟು ಫಸ್ಟು ಹಸ್ವಾಗ್ತಿದೆ 12 ಗಂಟೆ ಆಗ್ತಾ ಬಂತು. ಹೌದು ಅವಳಿಗೆ ಬೇರೆ ಹುಷಾರಿಲ್ಲ. ಓಕೆ, ಇಲ್ಲಿ ನೋಡಿದ್ರೆ ಹೆಂಡತಿ ಏನದು ಆ್ಯಪಲ್. ಆ್ಯಪಲ್, ಇಲ್ಲಿ ನೋಡಿದ್ರೆ ಗಂಡ ದ್ರಾಕ್ಷಿ. ಚೆಕ್ ಕೊಡ್ಬೇಡ ಅಲ್ಲೇ, ಚೂರು ಕೊಡ್ಬಾರ್ದು ಡಾಗ್ಸಿಗೆ, ಹೇಳು ಉಗಿರಿ. ಟಾಕ್ಸಿಕ್ ಅದು. The next morning. ಓಕೆ, ಈಗ ಇಲ್ಲಿ ವೆಂಕಿ ಏನು ಕಟ್ ಮಾಡ್ತಾನೆ ಅಂದರೆ ಈರುಳ್ಳಿ ಟೊಮೆಟೊ. ಏನಕ್ಕಪ್ಪ ಇದು? ಚಿತ್ರಾನ್ನ. ಟೊಮೆಟೊ ಚಿತ್ರಾನ್ನ ಮಾಡೋಕ್ಕೆ. ಚಿತ್ರಾನ್ನ ಅಲ್ಲ. ಹಾಂ, ಹ್ಞೂ, ಮತ್ತೆ ಟೊಮೆಟೊ ಇನ್ನೇನಕ್ಕೆ ಹಾಕ್ತಾರೆ? ಟೊಮೆಟೊ ಹಾಕಿದ್ರೆ ಟೊಮೆಟೊ ಚಿತ್ರಾನ್ನ ಅದು ಅಲ್ಲೋ ನಮ್ಮ ಚಿತ್ರಾನ್ನ ಎಲ್ಲ ಟೊಮೆಟೊ ಹಾಕಿ ಹಾಂ. ಯಾರಿಗೆ ಹೇಳಕ್ಕೆ ಬರ್ತೀಯಾ? ಯಾರಿಗೆ ಹೇಳ್ಕೊಡ್ತಿದ್ಯಾ ನೀನು? ಹೇಳು. ಈ ಚಿತ್ರಾನ್ನ ಮಾಡ್ಬೇಕಾರೆ ಈ ಬಿರಿಯಾನಿ ಕಾಯಿ ಅಲ್ವಾ ಹಂಗೆ ಕಾಯ್ತಿ ಡ್ಯಾಡಿ? ಯಾಕೆ ಚಿತ್ರಾನ್ನ ನಿನಗೆ ಇಷ್ಟ ಅಲ್ವನಪ್ಪ? ಪೇಸ್ಟ್ ತಾಬ ಅಂದರೆ ಒಂದೊಂದೇ ತತ್ತಿಯಲ್ಲ ಪಾಪ. ನಿನ್ನ ರೂಮಿಗೆ ಏನು ಮಾಡ್ತೀಯಾ? ನಿನಗೇನು ಮಾಡ್ಕೊಂತೀಯ? ಇದನ್ನ ಎತ್ತಿ ಬಚ್ಚಿಟ್ಬಿಡ್ತೀನಿ ಈಗ. ಏನು ಗೊತ್ತಾ, ಇಲ್ಲಿಂದ ತಗೊಂಡೋಗ್ಬಿಡ್ತಾರೆ ನನ್ನ ರೂಮ್. ಇವರು ಫಸ್ಟು ಒಂದು ನಮ್ಮ ಮನೇಲಿ 3 ಪೇಸ್ಟ್ ತರ್ತೀವಿ. ಒಂದು ವೆಂಕಿ ರೂಮ್ಗೆ, ಇನ್ನೊಂದು ನನ್ನ ರೂಮ್ಗೆ, ಇನ್ನೊಂದು ಡ್ಯಾಡಿ ರೂಮ್ಗೆ ಅಂತ. ನಿಮ್ಮ ರೂಮ್ದು ನೀವು ಇಟ್ಕೊತೀರ ಅಲ್ವಾ? ನನ್ನ ರೂಮ್ದು ನಾನು ಇಟ್ಕೊಂಡಿರ್ತೀನಿ, ಇವ್ರ ರೂಮ್ದು ಇವ್ರು ಇಟ್ಕೊಂಡಿರ್ತಾರೆ. ಇವ್ರದ್ದು ಪೇಸ್ಟ್ ಖಾಲಿಯಾಗಿದ್ದೆ, ನನ್ನ ರೂಮಲ್ಲಿ ಪೇಸ್ಟೇ ಕಾಣಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿಸ್ತಾರೆ. ಬಚ್ಚಿಡ್ಲಿಲ್ಲ ಅಂದರೆ ಇದನ್ನು ಕೇಳು. ಅದೇ ಈಗ ಇದನ್ನು ಬಚ್ಚಿಡ್ಲಿಲ್ಲ ಅಂದಾಗ ನಾನು ಹೆಸರು ಬೇರೆ ಕಟ್ಟು ನಾಳೆ ತಾಬ ಆಯ್ತಾ? ಮತ್ತೇನಕ್ಕೆ ನನ್ನ ರೂಮಿಂದ ಎತ್ಕೊಂಡು ಹೋಗ್ತಿದ್ರು ನೀನು? ಅಲ್ಲ, ಅದೇ ಬಚ್ಚಿಟ್ಟಿರ್ತೀನಲ್ಲ ಇನ್ಮೇಲೆ. ನೋಡಕ್ಕ ಆಯ್ತು, ಹುಡ್ಕೋ. ಚಾಲೆಂಜು. ಒಂದ್ ದಿವಸ ಮುಚ್ಚಿರ್ತೀಯ, ಮಿಕ್ಕಿ ದಿವಸ ಏನ್ ಮಾಡ್ತೀಯ? ನಾನು ಅಲ್ಲೇ ಉಜ್ಜಲ್ಲ ಬೇಕಾರೆ, ಹಂಗೆ ಇದು ಬಿಡ್ತೀನಿ ವರ್ಷ ಗಟ್ಟಲೆ. ಹುಲಿಯ ಸಿಂಹ ಇರಲ್ಲ. ಹಾಂ, ಅವಳೊಬ್ಳು ಹುಚ್ಚಿ ಏದ್ರ ಪುಕ್ಲಿ ಜೈಲಲ್ಲಿ ಹಾಕೋರ್ನ ಹಾಕಂಗ ಅವಳೆ. ಬರೇ ನೀನೇ ಬಚ್ಚೆ ಹೋಗ ಕಚ್ಚಡ ಬೀಳ್ತಾನ. ಏನಿಲ್ಲ, ಅವನು ಆಟ ಆಡೋದು. ಹ್ಞೂ, ಆಟ ಆಡ್ತಾನ ಅವನವಳನ್ನ ಲವ್ ಮಾಡ್ತಾವನೆ. ಬೆಲ್ಲ ಅಂದ್ರೆ ಸಖತ್ ಇಷ್ಟ. ಅದಕ್ಕೆ ಇಲ್ಲಿ ಆ್ಯಪಲ್ ತಿಂತವ್ರೆ. ನಾನು ಹೋಗಿ ಈಗ ಅಲ್ಲಿ ಉಚ್ಕೊಂಡು ಬ್ರಷ್ ಮಾಡ್ಕೊಂಡು ಬರ್ತೀನಿ. ಎಲ್ಲರೂ ಬಂದು ಅವರೇ ಕಳ್ಸೋರಿತಾರೆ. ಅಲ್ಲೆಲ್ಲ ಇದು ನೀನು ಕೂದಲು ಕಿತ್ತು ಹೊಡೆದಾಡಿದ್ವಲ್ಲ, ಕೂದ್ಲು ಹಿಡ್ದು ಇಲ್ಲಿ ನೋಡೆ, ಕೂದ್ಲು ಹಿಡ್ದು ಹಿಂಗೆ 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 ಏ ಮಾಮೂಲಿ ನೋಡಿ, ಇಲ್ಲಿ ಕೂದ್ಲು ಹಿಡ್ದು ಇಲ್ಲಿ ನೋಡೆ ಪೂಜಾ, ಕೂದ್ಲು ಹಿಡ್ದು ಹಿಂಗೆ ಹಿಂಗೆ ಸುತ್ತಿಸ್ಬಿಟ್ಟು ಒಂದು ಎಸ್ತಿತ್ತು ನೋಡು. ಎಲ್ಲೋಗಿ ಬಿದ್ದಿತ್ತು ಗೊತ್ತಾ? ಸಿರಾ ಸಂತೆಪೇಟೆಯಲ್ಲಿ ಹೋಗಿ ಬಿದ್ದಿತ್ತು. ಆಮೇಲೆ ಎತ್ಕೊಂಬಂದು ಆಮೇಲೆ ನಾನು ಬಂದು ಸ್ವಲ್ಪ ಫೈಟ್ ಮಾಡಿ ಅದೇನಾಗಿರೋದು? ಅದೇ ಕರಡಿ ಹಾಕಿರೋದು ಉಗ್ರು. ಅಯ್ಯ ನಂಬ್ತಾನೆ ಇಲ್ವಲ್ಲ ಮಮ್ಮ, ಏನು ಆಗ ಏನಂದ್ರೆ ಏನು ನಡೀತಿದೆ ಅಂದರೆ, ಏನು ಡಿಸ್ಕಷನ್ ಅಂದರೆ, ಆಗ ಶಿರಾದಲ್ಲಿ ನಾನು ಮಮ್ಮ ಎಲ್ಲ ಒಂದು ಅವರೆಕಾಳಿಗೆ ಹೋಗಿದ್ವಿ. ತೋಟ ಅಲ್ವಾ, ಅವರೆಕಾಳು ಹಾಕಿದ್ರು ಜಮೀನಲ್ಲಿ, ಅಲ್ಲಿಗೆ ಹೋಗಿದ್ವಿ. ಅವ್ರ ಊರಲ್ಲಿ ಶಿರಾದಲ್ಲಿ. ಸೊ ಶಿರಾದವ್ರು ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟಲ್ಲಿ ತಿಳಿಸಿ, ಹಂಗೆ ಒಂದು ಲೈಕ್ ಹಾಕೊಳ್ಳಿ. ಅಲ್ಲಿ ಒಂದು ನಿಮಿಷ ಅವರೆಕಾಳು ಕಿತ್ಕೊಂಬರೋಣ ಅಂತ ನಮ್ಮ ಮಾಮ ನಾನು ಹೋಗಿದ್ವಿ. ಅಲ್ಲಿ ಕರಡಿ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಅಂದರೆ ಜುಟ್ಟು ಹಿಡ್ದಿದ್ದಲ್ಲ, ಅದು ಬೇರೆ. ಸೊ ಅಲ್ಲಿ ಕಾಣಿಸ್ಕಂತು ನಾನು ಮಾಮ ಎಲ್ಲ ಓಡ್ ಬಂದಿದ್ವಿ ಅಲ್ಲಿಂದ. ತುಂಬಾ ದೊಡ್ಡ ಇರುತ್ತೆ. ಹೆಂಗಿರುತ್ತೆ ಗೊತ್ತಾ, ಅದು ಮಾಮೂನ್ ಥರನೇ ಇರುತ್ತೆ. ಮಾಮ ಅದ್ರ ಮುಂದೆ ಎಲ್ಲ ಕುಳ್ಳ. ಅದು ಕುಳ್ಕರಡಿನೇ ಕಣ. ಓಡಿ 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 ಆಮೇಲೆ ನಾವು ಮಾಮಂದು ಜೀಪ್ ಇತ್ತು, ಜೀಪಲ್ಲಿ ಹತ್ತು ಕುತ್ಕೊಂಡು ಸರ್ರಾನ ಬಂದಿತ್ತು. ನೀವು ಬಂದಿದ್ದೇನೆ ನನ್ನ ಜೊತೆಗೆ ಪಿಕ್ಚರ್ಗೆ.
ತಗೊಳ್ಳಿದ್ವಿ ನಿಮ್ಗೆ ಇಷ್ಟ ಅಲ್ಲ ತಿನ್ನಿ. ಏನಿದೆ ಪೈನಾಪಲ್. ಕೈ ಕೊಡಿ. ಪೈನಾಪಲ್ ಅನ್ನು ನನಗೆ ತಿನ್ನಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪೂಜಾ. ಅಯ್ಯೋ ಅಮ್ಮ ತಂದಿದ್ದದು. ಇಲ್ಲಿ ರಿಮೋಟ್ ಇಂದ ಬಿದ್ದಿದೆ ನೋಡಿ, ಏನೋ ಅದು ಕವರ್ ಬಿದ್ದಿದೆ ಬ್ಯಾಕ್. ಓಕೆ, ನನ್ನ ಫೇವ್ರೆಟ್ಟು. ಉಪ್ಪು ಖಾರ ಎಲ್ಲ ಹಾಕೈತಾ? ಹುಳಿ ಇರಬೇಕು, ಉಪ್ಪು ಖಾರ ಇರಬೇಕು. ಹಿಂಗೆ ಕಸ್ಕೊಂಡೆ ಬಾವನ್ ತಿಳಿಸ್ರಿ ಕಪಾಲಿ ತೆಗಿತೀವಿ. ಕಫ ತೆಗಿತು. ಏನಮ್ಮ ಏನು ಸಮಾಚಾರ? ಹಾಂ, ಬಾಯಿ ಯಾಕಂದ್ರೆ ಮುಚ್ಕೊಂಡಿದ್ಯಾ? ಬಾಯಿ ಮುಚ್ಚೋ ಅಂದ್ರೆ ಹಿಂಗೆ ನೋಡ್ರಿ, ಹಿಂಗೆ ಬಾಯಿ ಇಟ್ಟಿದ್ದೀನಿ ತೋರ್ಸಲ್ಲಿ. ಹಾಂ, ಏನು ಏನು ವಿಡಿಯೋ ಮಾಡ್ತಿದ್ದೀರಾ? ಇಲ್ಲ ಫೋಟೋ ತೆಗಿತಿದ್ದಾನೆ. ಕಿಲಿಕ್ ಕಿಲಿಕ್. ಓಕೆ, ಈಗ ಇಲ್ಲಿ ನಮ್ಮಮ್ಮ ಮಟನ್ ಸಾರು ಮಾಡ್ತಿದ್ದಾರೆ. ಅಮ್ಮ ಯಾವ ಥರ ಮಾಡ್ತೀಯಮ್ಮ? ಸಾಂಬಾರ, ಚಾಪ್ಸಾ, ಯಾವುದು ಸಾರಾ? ರೆಡ್ ಸಾರು. ಈಗ ಮಸಾಲೆ ಹಾಕ್ತಾರೆ ನೋಡಿ, ತೋರಿಸ್ತೀನಿ. ಏನಮ್ಮ ಹಾಕಿ ಮಮ್ಮಿ ಬೇಗ ಮಸಾಲೆ. ಓಹೋ, ಇರಿ ರುಬ್ಕೊಳ್ಳಿ. ಓಕೆ, ಯಾರಿಗೆಲ್ಲ ಮಟನ್ನ ಅಥವಾ ಚಿಕನ್ನ ಈ ಥರ ಆಡ್ಸೋದಕ್ಕೆ ಇಷ್ಟ ಹೇಳಿ. ನನಗಿಷ್ಟ ಈ ಥರ ಆಡ್ಸೋದಕ್ಕೆ. ಹಿಂಗೆ ಆಡಿಸ್ತಾ ಬಾಡಿಸ್ತಾ ಇದು ಮಾಡಿದ್ರೆ ಕೈ ಕಿತ್ಕೊಂಡೆ ನೋಡಿ. ಮಟನ್ ಆ್ಯಕ್ಚುಲಿ ಚರ್ಬಿಯೆಲ್ಲ ಹಾಕಿದ್ದಾರೆ. ಚರ್ಬಿಯೆಲ್ಲ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಮಟನ್ ಸಾರು. ಸೊ ನಾವೇನು ಡೈಲಿ ತಿನ್ನಲ್ಲ. ವೇಣು ಬಂದ, ವೆಂಕಿ ಬಂದ. ಏನು ಗೊತ್ತಾ ನೋಡಿ, ಹಿಂಗೆ ಮಾಡಿದ್ರೆ ಚಂದ. ಏನಂದರೆ ಹಳೇ ವ್ಯೂವರ್ಸ್ಗೆ ವೇಣು ಅಂದರೆ ಗೊತ್ತಾಗುತ್ತೆ, ಹೊಸ ವ್ಯೂವರ್ಸ್ಗೆ ವೆಂಕಿ ಯಾರು ವೇಣು ಯಾರು ಅಂತ ಕನ್ಫ್ಯೂಸ್ ಆಗ್ತಾರೆ. ವೇಣು ವೆಂಕಿ ಇಬ್ಬರು ಒಬ್ಬನೇ. ಮನೇಲಿ ನಾವು ವೇಣು ಅಂತ ಕರಿತೀವಿ, ಅದು ನಾನೇ. ಹೊರಗಡೆ ಎಲ್ಲ ವೆಂಕಿ ಅಂತ ಕರೀತಾರೆ. ಸೊ ವಿಡಿಯೋದಲ್ಲೂ ಅವನಿಗೆ ವೆಂಕಿ ಅಂತಲೇ ಕರಿಬೇಕಂತೆ. ಪಿಟ್ಟಪ್ಪು ಕಣ್ಣ ಮಿಂಚಿನಲ್ಲಿ ನನಗೆ ಮೀನು, ವೇಣಿಗೆ ಫಿಶ್. ಮಟನ್ ತಿನ್ನೋಲ್ಲ ನಾನಂತೂ ಮಟನ್ ಲವರ್. ನೋಡಿ ಬಾಯಿ ತುಪ್ಪದ ಮೂಳೆ ನನ್ನ ಫೇವ್ರೇಟ್, ಅಮ್ಮಗೂ ಫೇವ್ರೇಟು. ಅಮ್ಮ ಏನಮ್ಮ ಇದಕ್ಕೆ ನೀರಿಗೆ ಹಾಕಲ್ವನಮ್ಮ? ಹಾಂ, ನೀರು ಹಾಕ್ಬೇಕಿರೋ. ಓಕೆ, ಮಾಡೋದು ರುಬ್ಕೊಂತ ಇದೆಯಾ? ಫ್ರೈ ಮಸಾಲೆ ಹಾಕ್ಸ್ಬೇಕು. ಓಹೋ, ನಿಮಗೆ ತುಪ್ಪದ ಮೂಳೆ ಇಷ್ಟನೇನ್ರಿ? ಓಕೆ, ಇಲ್ಲಿ ಪೂಜಾ ಅವ್ರಿಗೆ ಹುಷಾರಿಲ್ಲ. ಸೊ ಆದ್ದರಿಂದ ಅವ್ರನ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಅಮ್ಮ ಅಡುಗೆ ಮಾಡ್ತಿದ್ದಾರೆ. ಇಲ್ಲಾಂದರೆ ಪಾಪ ಪೂಜಾ ಅವರೇ ಅಡುಗೆ ಮಾಡ್ತಾರೆ. ತಿನ್ನಲ್ಲ. ಮಟನಲ್ಲಿ ಏನು ಇಷ್ಟ? ಪೀಸ್ ಮಾತ್ರ ಇಷ್ಟ. ಇದು ಇಷ್ಟ ಇಲ್ಲ. ಏನು ಚರ್ಬಿ soft ಇರುತ್ತೆ. ಚರ್ಬಿ ಇಷ್ಟ Fat ಇಲ್ಲ, ತುಪ್ಪದ ಮೂಳೆ ಇಷ್ಟ ಇಲ್ಲ. ಓಕೆ, ನೋಡಿ, ನೀರ್ಗಿರಂಗೆ ಮಾಡಬೇಡಮ್ಮ ನೀನು. ಮಟನ್ ಸಾರು ಗಟ್ಟಿಗಿದ್ರೆ ಚಂದ, ನಾಟಿ ಕೋಳಿ ಸಾರು ತೆಳ್ಳಗಿದ್ರೆ ಚಂದ, ತಿನ್ನೋರ್ ಬಾಯಿ ನೆಟ್ಟಿಗಿದ್ರೆ ಚಂದ. ಆಯ್ತಾ? ನಮ್ಮ ಬಾಯಿ ನೆಟ್ಟಿಗಿದೆ, ಅದಕ್ಕೆ ತಿಂತೀವಿ. ವೇಣು ಬಾಯಿ ಚೊಟ್ಗಿದೆ, ಅದಕ್ಕೆ ಅವ್ರು ತಿನ್ನಲ್ಲ ಮಟನ್. ಗೊತ್ತಾಯ್ತಾ? ಇಲ್ಲಿ ನೋಡಿ. ದೇವ್ರ, ಅಷ್ಟು ನೀನು ತಿಂತೀಯಾ? ಅಸಹ್ಯ ಮಾಡ್ತಾನೆ. ಓಕೆ, ಮಾಡಿ ನಮ್ಮ ಮನೇಲಿ ಮಟನ್ ಚರ್ಬಿ ಅಂದರೆ ಈಗ ತೋರಿಸೋದು ಅಷ್ಟೆಲ್ಲ ತಿನ್ನಲ್ಲ, ಇಷ್ಟು ತಿಂತೀನಿ ಟೇಸ್ಟಿಗೆ ಅಷ್ಟೇ. ಓಕೆ, ಈಗ ಸೊ ಯಾರಿಗೆಲ್ಲ ಮಟನ್ ತಿನ್ನೋರ್ಗೆ ಹೇಳ್ತಾ ಇರೋದು, ಮಟನಲ್ಲಿ ಮಟನ್ ಚರ್ಬಿ ಇಷ್ಟ ಇಲ್ವೋ ಮಟನ್ ತರಿಸ್ಕೊಳ್ಳಿ, ಮಟನ್ ಸಾರಿಗೆ ಹಾಕಿ. ಮಟನ್ ಸಾರೆಲ್ಲ ಮಾಡಾದ್ಮೇಲೆ ಮಟನ್ ಚರ್ಬಿನ ತಿನ್ನೋರು ಕೊಟ್ಬಿಡಿ, ಇಲ್ಲಾಂದರೆ ಯಾರು ತಿನ್ನೋಲ್ಲ ಆಚೆ ಹಾಕ್ಬಿಡಿ. ಆಮೇಲೆ ಟೇಸ್ಟ್ ನೋಡಿ ಸಾಂಬಾರ್ದು ಸಕ್ಕತ್ತಾಗಿ ಬಂದು.
ಓಕೆ, ನಾವು ಮೇಲ್ಗಡೆ ಒಂದು ಟೇಬಲ್ ಮಾಡಿಸಿದೀವಿ. ಅದು ಏನಕ್ಕೆ ಅಂದ್ರೆ ಕುಕಿಂಗ್ ಚಾನಲ್ ಮಾಡ್ತಿದೀವಲ್ಲ. ಮುಚ್ಚಿಬಿಡ. ಅವ ಏನಾದ್ರು ಕುದಿಲಿ ಇಲ್ಲ ಮುಚ್ಚ. ಈ ಕ್ಲೋಸ್ ಮಾಡೋದು ಏನಕ್ಕೆ ಆಗಲೇ ಪಾಸ್ ಮಾಡ್ಬೋತೀವಿ ಅಂದರೆ ನಮ್ಮಮ್ಮ ಮೀನು ಸಾರು ಮಾಡೋದಕ್ಕೆ ಇವಾಗ ಮತ್ತೆ ಇದಾಕಿದ್ರು ಮಿಕ್ಸಿ, ಅದಕ್ಕೋಸ್ಕರ ಆಫ್ ಮಾಡಿದ್ದು. ಸೊ ಏನಂದರೆ ಅಮ್ಮ ಏನಂದರೆ ಮೇಲ್ಗಡೆ ಕುಕಿಂಗ್ ಚಾನಲ್ ಈಗ ಆಲ್ರೆಡಿ ಬರಬೇಕಿತ್ತು. ಸೊ ನಾವು ಒಂದಷ್ಟು ಸೆಟಪ್ ಮಾಡ್ತಿದ್ದೀವಿ, ಹೆಂಗಂದ್ರೆ ಹಂಗೆ ಮಾಡೋದು ಬೇಡ ಅಂದ್ಬಿಟ್ಟು ಸೆಟಪ್ನ ನೀಟಾಗಿ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಮೇಲ್ಗಡೆ ತೋರಿಸ್ತೀವಿ ನಿಮಗೆ. ಮೇಲ್ಗಡೆ ತೋರಿಸ್ತಾ ಇದ್ದೀವಿ ಇವಾಗ. ಈಗ ಓಕೆ, ನಮ್ಮಮ್ಮ ಹಾಕ್ತೀನಿ ಅಂತ ಬಂದರು. ನಮ್ಮ ಅಮ್ಮಂಗೆ ಹಾಕಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ತಲೆನ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಇವಾಗ ಹಾಕ್ಬೇಡ ನೀನು, ಒಂದು ಸ್ವಲ್ಪ ತಾಗಿ ಒಂದು ಪೀಸ್ ಹಾಕ್ತೀನಿ ನಾನು. ಬೇಡ, ಕಲ್ಸೋಗ್ಬಿಡುತ್ತೆಲ್ಲ, ಕಲ್ಸೋಗುತ್ತೆ, ಬೇಡ ಸುಮ್ಮನಿರು. ಏನು ಕಲ್ಸೋಗುತ್ತೆ? ಊಟ ಮಾಡ್ಬೇಕಾದ್ರೆ ಕಲ್ಸ್ಕೊಂಡೆ ತಾನೆ. ಪೀಸ್ ಆಗೋಗುತ್ತೆ ಅಂತ ನನ್ನ ಕೈಯಿಂದ ಮೀನನ್ನು ಕಿತ್ತುಕೊಂಡಿದ್ದಕ್ಕೆ ಅಮ್ಮ ಧನ್ಯವಾದಗಳು. ನಿಧಾನಕ್ಕೆ ಹಾಕೋ, ಹಂಗಿಲ್ಲ ಮಿಸ್ ಆಯ್ತಮ್ಮ, ಛಲ ಬಿಡೋದೇ ಹಾಕ್ತಾ ಇದ್ದೀನಿ ನಾನೇ ಬಂದು. ಫಿಶ್ಶು ಯಾರಿಗೆಲ್ಲ ಇಷ್ಟ ತಿಳಿಸಿ. ಹಿಂಗ ಹಾಕ್ತಾರಾ? ಇನ್ನೆಲ್ಲಮ್ಮ ಜಾಗ ಐತೆ ಹಾಕಕ್ಕೆ? ದೊಡ್ಡ ದೊಡ್ಡದೊಂದು 2 ಹಾಕಿ ಸಾಕಿನ್ನ. ಸಾಕು ಅಷ್ಟೇನಾ? ದೊಡ್ಡದಾಕು. ದೊಡ್ಡದೇ ಅಲ್ವಾ? ಇರಮ್ಮ ಇದು ದೊಡ್ಡದೆ ಇದಾ? ಇದೊಂದು ಹಾಕ್ಬೇಕಾ? ಆ್ಯಕ್ಚುಲಿ ಈ ಫಿಶ್ ನಾನು ತಿನ್ನಲ್ಲ. ಯಾಕೆ? ಇದು ಯಾವ್ದು ಹೇಳಿ? ಏರಿ ಫಿಶ್ ಸಾಕಾಗೈತೆ. ಏನಿನ? ನನಗೆ ಕೆರೆ ಫಿಶ್ ಎಲ್ಲ ಇಷ್ಟ ಆಗಲ್ಲ. ನನಗೇನಿದ್ರು ಸೀ ಫಿಶ್, ಸಮುದ್ರದ ಮೀನೇ ನನಗಿಷ್ಟ, ಅದೊಂದೇ ತಿನ್ನೋದು ನಾನು. ಇವೆಲ್ಲ ನಾವು ತಿನ್ನಲ್ಲ, ಮಟ್ಟಲ್ಲ, ಮಾಡಲ್ಲ, ಏನಿಲ್ಲ. ಆದರೂ ತರ್ತಾರೆ. ಓಕೆ, ಏನಂದರೆ ಈ ಟೇಬಲ್ ಏನಕ್ಕೆ ಮಾಡಿಸ್ತಿರೋದು ಅಂದರೆ ನ್ಯೂಸ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊಂಡು ನ್ಯೂಸ್ ಓದೋದು ಇಲ್ಲ. ಆ್ಯಕ್ಚುಲಿ ಕುಕ್ಕಿಂಗ್ಗೆ ಯಾವಾಗ ಹೇಳಿದ್ವಲ್ಲ, ಕುಕ್ಕಿಂಗ್ ಚಾನಲ್ಗೆ ನೀಟಾಗಿ ಏನು ಸೆಟಪ್ ಮಾಡ್ತಿದ್ದೀವಿ ಅಂತ. ಸೊ ಇದು ಈ ಟೇಬಲ್ ಮೇಲೆ ಇಟ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಇದೆಲ್ಲ ಬರುತ್ತೆ, ಏನಂತಾರೆ ಸೆಟಪ್. ಅದೇ ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಡಿಸೈನ್ಸು ಅದು ಇದೆಲ್ಲ ಇದೆ, ಪ್ಲ್ಯಾನಿಂಗ್ ಇದೆ. ಸೊ ಇದ್ರ ಮೇಲೆ ಇಟ್ಕೊಂಡು ಇಲ್ಲಿ ಸ್ಟವ್ ಇಟ್ಟು ಇಲ್ಲಿ ಕುಕ್ ಮಾಡೋದು. ಸೊ ಏನಕ್ಕೆ ಈ ಥರ ಮಾಡಿಸಿದ್ವಿ ಅಂತ ಅಂದರೆ, ನಾವು ಅಲ್ಲಿ ಕೆಳಗಡೆ ಕಿಚನ್ ಇದೆಯಲ್ಲ, ಸೊ ಅಲ್ಲಿ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವು ಹಿಂಗೆ ತಿರ್ಕೊಂಡು ಮಾಡಿದಾಗ, ಹಿಂಗೆ ವಿಡಿಯೋ ಮಾಡಿದಾಗ ಬರೀ ಕುಕ್ಕಿಂಗ್ ಅಂದರೆ ಏನೋ ಇದನ್ನಷ್ಟೇ ತೋರ್ಸೋಕ್ಕಾಗುತ್ತೆ, ಮತ್ತೆ ಹೋಗೋದು ಒಂಥರ ಚೆನ್ನಾಗಿರಲ್ಲ. ಸೊ ಹಿಂಗಿದ್ದಾಗ ನಿಮ್ಮ ಹತ್ರ ಮಾತಾಡ್ಕೊಂಡು, ಸೊ ಇಲ್ಲಿ ಮಾಡ್ತಾ ತೋರಿಸೋದಕ್ಕೂ ಹಿಂಗೆ ಬಂದು ಡೈರೆಕ್ಟ್ ಹಿಂಗೆ ತೋರಿಸ್ಕೊಂಡು ಹಿಂಗೆ ಹೋಗ್ತಾ ಮಾತಾಡ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಆ ಕಾರಣದಿಂದ ಈ ಥರ ಮಾಡಿಸಿದ್ವಿ. ಸೊ ಓಕೆ, ಆದಷ್ಟು ಇನ್ನೊಂದು 2 to 3 ಡೇಸಲ್ಲಿ ಕುಕ್ಕಿಂಗ್ ಚಾನಲ್ಲು ಬರುತ್ತೆ. ಮತ್ತು ಎಲ್ಲರೂ ದಯವಿಟ್ಟು ಅದಕ್ಕೂ ಸಪೋರ್ಟು ತುಂಬ ಕೊಡಬೇಕು ನೀವು. ಹೌದು, ಈಗೇನು ಸಪೋರ್ಟ್ ನಮಗೆ ಕೊಡ್ತಿದ್ದೀರ ನಿಜವಾಗ್ಲೂ ಅದಕ್ಕೆ ನಾವೆಲ್ಲರೂ ಆಭಾರಿ ಮತ್ತು ಖುಷಿ. ನಿಮ್ಮ ಪ್ರೀತಿ ತೋರಿಸ್ತಿದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ. ಮತ್ತು ಅದಕ್ಕೆ ಹೆಂಗೆ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ತಿದ್ದೀರಾ. ವೆಂಕಿ ಹಾಗೂ ಪೂಜಾ ಅವರಿಬ್ಬರೂ ಒಂದು ಕುಕ್ಕಿಂಗ್ ಚಾನಲ್ ಮಾಡ್ತಿದ್ದಾರೆ. ಸೊ ಅದಕ್ಕೂ ಪ್ರೀತಿ ವಿಶ್ವಾಸ ತೋರಿಸಿ, ಅದರಲ್ಲೂ ನಾವು 3 ಜನನೂ ಇರ್ತೀವಿ. ಸೊ ಅಂದರೆ ಅವರಿಬ್ರಿಗೆ ಇವಾಗ ಒಂದು ಸಪ್ರೇಟಾಗಿ ಒಂದು ಚಾನಲ್ ಇದನ್ನು ಮಾಡಲಿ ಅಂತ ನಾವು ಎಲ್ಲ ಡಿಸ್ಕಸ್ ಮಾಡಿ ಎಂಥ ರೆಸಿಪೀಸ್ ಎಲ್ಲ ತೋರಿಸ್ಲಿ ಅವರು ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಸ್ವಲ್ಪ ಅದು ಇದು ಅಂತ ಬ್ಯುಸಿ ಹೋಗ್ತೀನಿ, ಕೆಲಸ ಅದು ಇದು ಇರುತ್ತೆ. ಸೊ ಈಗ ವೆಂಕಿನೂ ಕೆಲಸ ಅದು ಇದು ಬಂದ ತಕ್ಷಣ ಅವ್ರ ಜೊತೆ ಏನೋ ನಿಮಗೆ ಕುಕ್ಕಿಂಗ್ ತುಂಬ ಜನ ಕೇಳ್ತೀರಾ ನಮ್ಮ ವ್ಲಾಗ್ ಚಾನಲಲ್ಲಿ ಬಂದು ಆ ರೆಸಿಪಿ ತೋರಿಸಿ, ಈ ರೆಸಿಪಿ ತೋರಿಸಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ವ್ಲಾಗಲ್ಲಿ ಹೆಂಗೆ ಅಂತಂದರೆ, ಈಗ ನಾವೇನೋ ಬೇರೆ ವ್ಲಾಗ್ ಮಾಡ್ತಿರ್ತೀವಿ, ಅಮ್ಮ ಅವ್ರು ಅಡುಗೆ ಮಾಡ್ತಿರ್ತಾರೆ, ಅವರು ಇಲ್ಲ ಪೂಜಾ ಅವ್ರು ಅಡುಗೆ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಸಪ್ರೇಟಾಗಿ ಕುಕ್ಕಿಂಗ್ ಚಾನಲ್ ಅಂತಲೇ ಬಂದ್ಬಿಟ್ರೆ ನೀವು ಕೇಳೋ ಪ್ರತಿಯೊಂದು ರೆಸಿಪೀಸು ಅಥವಾ ನಿಮ್ಗೆ ಗೊತ್ತಿಲ್ದಿರೋಂಥ ರೆಸಿಪೀಸು, ಸೊ ನಮಗೆ ಗೊತ್ತಿರೋಂಥ ರೆಸಿಪೀಸ್ನೆಲ್ಲ ನಿಮ್ಗೆ ತೋರಿಸ್ಬೋದು. ಆದ ಕಾರಣ ಸೊ ಈ ಚಾನಲ್ನ ಮಾಡಿರೋದು. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲೇ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಈ ಚಾನಲ್ನ, ಕುಕ್ಕಿಂಗ್ ಚಾನಲ್ನ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ. ವೀಡಿಯೋಸ್ ಇಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟು ಆ ಚಾನಲಲ್ಲಿ ವೀಡಿಯೋಸ್ ಬರುತ್ತೆ. ಸೊ ಓಕೆ,
ಇನ್ನು ಇಷ್ಟೇ ಅಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.